ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪಪ್ಪ, ನನಗೊಂದು ಡೌಟ್. ಏನ್ ಪುಟ? ಪಪ್ಪ, ಅದು ಅವತ್ತು ನೀವು ವಟಾರದಲ್ಲಿ ಟೆರೆಸ್ ಮೇಲೆ ಕೂರಿಸ್ಕೊಂಡು ಒಂದ್ ರಾಜ್ಕುಮಾರ ಕತೆ ಹೇಳಿದ್ರಲ್ಲ, ಮುತ್ತಜ್ಜಿ ಹೇಳಿದ ಕತೆ ಮತ್ತೆ ನೀವ್ ಹೇಳಿದ ಕತೆ ಒಂದೇ ತರ ಇಲ್ವಾ? ಇಲ್ಲ ಪುಟಿ, ಅದು ಕತೆ ಅಂದ್ಮೇಲೆ ಎಲ್ಲ ಕತೆನೂ ಒಂದೇ ತರ ಇರುತ್ತಲ್ಲ. ನೋವು, ಕಷ್ಟ, ಸಂಕಟ, ಒದ್ದಾಟ. ಹಾಗಾಗಿ ನಿನ್ಗೆ ಎರಡು ಒಂದೇ ಅಂತ ಅನ್ಸಿದೆ ಅಷ್ಟೆ. ಪಾಪ, ನನಗಂತೂ ಆ ಮುತ್ತಜ್ಜಿ ಹೇಳಿದ ಕತೆ ಕೇಳಿ ನೀವೇ ರಾಜ್ಕುಮಾರ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ರಾಜ್ಕುಮಾರನ್ಗೆ ಇಬ್ರು ಮಕ್ಳು ಇರ್ತಾರೆ. ಒಂದ್ ಮಗು ಕಳ್ದೋಗಿರುತ್ತೆ, ಇನ್ನೊಂದ್ ಮಗು ದೂರ ಆಗಿರುತ್ತೆ. ಆಗ ರಾಜ್ಕುಮಾರ ಕಷ್ಟ ಪಡುವಾಗ ಕಳ್ದೋಗಿರೋ ಮಗು ಸಿಗತ್ತೆ. ಹೆಂಗೆ ನಾನ್ ನಿಮಗ್ ಸಿಕ್ದಾಗೆ. ನಿಜ ಹೇಳಿ ಪಪ್ಪ, ಆ ರಾಜ್ಕುಮಾರ ನೀವೇ ತಾನೆ? ಅದು ನಿಮ್ದೇ ಕತೆ ತಾನೆ? ಇಲ್ಲ ಪುಟ್ಟಿ, ಅದೇನ್ ಗೊತ್ತಾ, ನಾನು ಚಿಕ್ಕವನಾಗಿದ್ದಾಗ ಅಜ್ಜಿ ನನ್ಗೆ ಇದೇ ಕತೆ ಹೇಳಿದ್ರು. ನಂಗೆ ನೆನ್ಪಿತ್ತಲ್ಲ, ನಾನು ಅದೇ ಕತೆ ನಿನ್ಗೆ ಹೇಳಿದೆ ಅಷ್ಟೇನೆ. ಹಾಗಾಗಿ ನಿಂಗೆ ಒಂದೇ ಅನಿಸ್ತಾ ಇದೆ. ರಾಜ್ಕುಮಾರನ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ ಪುಟ್ಟ. ಹೌದಾ ಪಪ್ಪ? ಆದ್ರೂ ಕೊನೆಗೆ ಹ್ಯಾಪಿ ಎಂಡಿಂಗ್ ಆದ್ರೆ ಚೆನ್ನಾಗಿರತ್ತಲ್ವಾ ಪಪ್ಪ? ಪಾಪ ರಾಜ್ಕುಮಾರ, ಅವನ್ಗ ಆ ಥರ ಆಗ್ಬಾರ್ದು. ಎಲ್ಲರಿದ್ದು ಅವನ್ ಮಾತ್ರ ಪಾಪ ಒಂಟಿಯಾಗಿದ್ದಾನೆ. ಪಾಪ ಅಲ್ವಾ? ಆ ರಾಜ್ಕುಮಾರ್ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು ಪಪ್ಪ. ನಾನು ಆ ದೇವ್ರ ಹತ್ರ ಬೇಡ್ಕೊಂತೀನಿ. ಸರಿ, ಬಾ. ಇವನೇನು ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದಾನೆ? ಇವನು ಯೋಚನೆ ಮಾಡೋದು ನೋಡಿದ್ರೆ ಏನೇನು ಪ್ರಶ್ನೆ ಕೇಳ್ತಾನೋ ಏನೋ. ಡಾರ್ಲಿಂಗ್, ಏನ್ ಡಾರ್ಲಿಂಗ್, ಏನ್ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ನಿಂಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಮಮ್ಮಿ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೋ. ಹೌದಲ್ವಾ ಮಮ್ಮಿ? ಅಜ್ಜಿ ಎಲ್ಲೋ ಕತೆ ಹೇಳಿದಿಲ್ಲ, ಅದು ಯಾರ ಕತೆ ಮಮ್ಮಿ? ನೀವ್ ನೋಡಿದ್ರೆ ಅವ್ರು ಗೌತಮ್ ಸರ್ ಅವರ ಅಜ್ಜಿ ಅಂತ ಹೇಳಿದ್ರು. ಆದ್ರೆ ಅವ್ರು ನೋಡಿದ್ರೆ ನಿಮ್ಮಿಬ್ರ ಹೆಸರನ್ನ ತಗೊಂಡು ಕತೆ ಹೇಳ್ತಾ ಇದಾರೆ. ಅಮೃತಧಾರೆ